ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಕನಸು ಇವತ್ತು ಈ ಗಿಗ್ ಬಿಲ್ ಏನು ಮಾನ್ಯ ನಮ್ಮ ಗವರ್ನರ್ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆ ಹಾಗೂ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಒಂದು ಗಿಗ್ ಬಿಲ್ಲು ಏನು ಭಾರತ್ ಜೋಡೋ ಅಂತ ಏನು ಪ್ರಾರಂಭ ಆಯಿತು, ಅವತ್ತು ರಾಹುಲ್ ಗಾಂಧಿ ಅವರು ಈ ಗಿಗ್ ವರ್ಕರ್ಸ್ಗಳಿಗೆ ಈ ರೀತಿ ಬಿಲ್ ಆಗಬೇಕಂತ ಹೇಳಿ ಅವರು ಇರ್ತಕ್ಕಂಥ ಕನಸು ಇವತ್ತು ಸರ್ಕಾರದ ಎಲ್ಲ ಸಚಿವರುಗಳು, ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು ಇರ್ಬೋದು ಅಥವಾ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರು ನಾವು ಹೋಗಿ ಡೆಲ್ಲಿಗೆ ಭೇಟಿಯಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಅವ್ರ ಕನಸಿದು ರಾಹುಲ್ ಗಾಂಧಿ ಅವರ ಕನಸು ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ನನ್ನ ಅವಧಿಯಲ್ಲಿ ಈ ಒಂದು ಬಿಲ್ಲು ವಿಶೇಷವಾಗಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಭಾಳ ಸಮರ್ಪಕವಾಗಿ ಆಗಿರ್ತಕ್ಕಂಥ ಬಿಲ್ಲನ್ನು ತಂದಿದ್ದೇವೆ. ಇನ್ನು ಮುಂದುಗಡೆ ಈ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಇದು ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೆ ಇವತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೂ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಉಪಮುಖ್ಯಮಂತ್ರಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದು ಹೇಳ್ತಿರೋದು ಚಂದ್ರಬಾಬು ನಾಯ್ಡು ಅವರು ನಾವು ಸಣ್ಣವರಿದ್ದಂಗೆ ನೋಡಿದ್ದೀವಿ. ಭಾಳ ಈ ದೇಶದ ಮುತ್ಸದ್ದಿ ರಾಜಕಾರಣಿಗಳು. ವಿ ಕ್ಯಾನ್ ಕನ್ಸಿಡರ್ ಮಿ ಇಸ್ ವೆರಿ ಪಾಯ್ನರ್ ಲೀಡರ್ ಇನ್ ದಿಸ್ ಕಂಟ್ರಿ. ಇವತ್ತು ಈ ರೀತಿ ಬೇಡಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇರ್ತಕ್ಕಂಥ ಒಂದು ಇತಿಹಾಸ ಇದೆ. ಅದು ಮೊದಲಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ಇತಿಹಾಸ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ಇದೆ. ಇವತ್ತು ಅಲ್ಲಿ ಒಯ್ಯಬೇಕು, ಅಲ್ಲಿ ಜನರಿಗೆ ಅನುಕೂಲ ಮಾಡಬೇಕಂತಕ್ಕಂಥದ್ದು ಇದು ಸರಿಯಲ್ಲ. ಅವರು ಕೇಂದ್ರ ಸರ್ಕಾರ ಅವ್ರ ಕೈಲೇ ಇದೆ. ಇನ್ನೂ ಜಾಸ್ತಿ ಗ್ರಾಂಟ್ಗಳನ್ನ ತೊಗೊಂಡ್ಬಿಟ್ಟು ಬೇರೆ ರೀತಿಯಾದಂಥ ಏನೋ ಒಂದು ಮಾಡಿದರೆ ಅಲ್ಲಿ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿದ್ದ ಇರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ನ ತೊಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಇದರ ಖಂಡನೆ ಅಂತ ಈ ಸಂದರ್ಭದಲ್ಲಿ ಕೇಳಿಕೆ. ಈಗ ಅವ್ರು ಯಾಕೆ ಉಚ್ಚಾಟನೆ ಮಾಡಿದರೆ ನೀವು ಅವ್ರನ್ನ ಕೇಳಿ. ನಾವು ವಿಶೇಷವಾಗಿ ಅವ್ರೇನು ಉಚ್ಚಾಟನೆ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗೆ ಬಂದರೆ ನಾವು ಮನಸ್ಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತೀವಿ ವೈಯಕ್ತಿಕವಾಗಿ. ಅದು ಮುಂದುಗಡೆ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರುಗಳು, ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಕನಸು ಇವತ್ತು ಈ ಗಿಗ್ ಬಿಲ್ ಏನು ಮಾನ್ಯ ನಮ್ಮ ಗವರ್ನರ್ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆ ಹಾಗೂ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಒಂದು ಗಿಗ್ ಬಿಲ್ಲು ಏನು ಭಾರತ್ ಜೋಡೋ ಅಂತ ಏನು ಪ್ರಾರಂಭ ಆಯಿತು, ಅವತ್ತು ರಾಹುಲ್ ಗಾಂಧಿ ಅವರು ಈ ಗಿಗ್ ವರ್ಕರ್ಸ್ಗಳಿಗೆ ಈ ರೀತಿ ಬಿಲ್ ಆಗಬೇಕಂತ ಹೇಳಿ ಅವರು ಇರ್ತಕ್ಕಂಥ ಕನಸು ಇವತ್ತು ಸರ್ಕಾರದ ಎಲ್ಲ ಸಚಿವರುಗಳು, ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು ಇರ್ಬೋದು ಅಥವಾ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರು ನಾವು ಹೋಗಿ ಡೆಲ್ಲಿಗೆ ಭೇಟಿಯಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಅವ್ರ ಕನಸಿದು ರಾಹುಲ್ ಗಾಂಧಿ ಅವರ ಕನಸು ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ನನ್ನ ಅವಧಿಯಲ್ಲಿ ಈ ಒಂದು ಬಿಲ್ಲು ವಿಶೇಷವಾಗಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಭಾಳ ಸಮರ್ಪಕವಾಗಿ ಆಗಿರ್ತಕ್ಕಂಥ ಬಿಲ್ಲನ್ನು ತಂದಿದ್ದೇವೆ. ಇನ್ನು ಮುಂದುಗಡೆ ಈ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಇದು ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೆ ಇವತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೂ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಉಪಮುಖ್ಯಮಂತ್ರಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದು ಹೇಳ್ತಿರೋದು ಚಂದ್ರಬಾಬು ನಾಯ್ಡು ಅವರು ನಾವು ಸಣ್ಣವರಿದ್ದಂಗೆ ನೋಡಿದ್ದೀವಿ. ಭಾಳ ಈ ದೇಶದ ಮುತ್ಸದ್ದಿ ರಾಜಕಾರಣಿಗಳು. ವಿ ಕ್ಯಾನ್ ಕನ್ಸಿಡರ್ ಮಿ ಇಸ್ ವೆರಿ ಪಾಯ್ನರ್ ಲೀಡರ್ ಇನ್ ದಿಸ್ ಕಂಟ್ರಿ. ಇವತ್ತು ಈ ರೀತಿ ಬೇಡಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇರ್ತಕ್ಕಂಥ ಒಂದು ಇತಿಹಾಸ ಇದೆ. ಅದು ಮೊದಲಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ಇತಿಹಾಸ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ಇದೆ. ಇವತ್ತು ಅಲ್ಲಿ ಒಯ್ಯಬೇಕು, ಅಲ್ಲಿ ಜನರಿಗೆ ಅನುಕೂಲ ಮಾಡಬೇಕಂತಕ್ಕಂಥದ್ದು ಇದು ಸರಿಯಲ್ಲ. ಅವರು ಕೇಂದ್ರ ಸರ್ಕಾರ ಅವ್ರ ಕೈಲೇ ಇದೆ. ಇನ್ನೂ ಜಾಸ್ತಿ ಗ್ರಾಂಟ್ಗಳನ್ನ ತೊಗೊಂಡ್ಬಿಟ್ಟು ಬೇರೆ ರೀತಿಯಾದಂಥ ಏನೋ ಒಂದು ಮಾಡಿದರೆ ಅಲ್ಲಿ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿದ್ದ ಇರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ನ ತೊಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಇದರ ಖಂಡನೆ ಅಂತ ಈ ಸಂದರ್ಭದಲ್ಲಿ ಕೇಳಿಕೆ. ಈಗ ಅವ್ರು ಯಾಕೆ ಉಚ್ಚಾಟನೆ ಮಾಡಿದರೆ ನೀವು ಅವ್ರನ್ನ ಕೇಳಿ. ನಾವು ವಿಶೇಷವಾಗಿ ಅವ್ರೇನು ಉಚ್ಚಾಟನೆ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗೆ ಬಂದರೆ ನಾವು ಮನಸ್ಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತೀವಿ ವೈಯಕ್ತಿಕವಾಗಿ. ಅದು ಮುಂದುಗಡೆ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರುಗಳು, ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಕನಸು ಇವತ್ತು ಈ ಗಿಗ್ ಬಿಲ್ ಏನು ಮಾನ್ಯ ನಮ್ಮ ಗವರ್ನರ್ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆ ಹಾಗೂ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಒಂದು ಗಿಗ್ ಬಿಲ್ಲು ಏನು ಭಾರತ್ ಜೋಡೋ ಅಂತ ಏನು ಪ್ರಾರಂಭ ಆಯಿತು, ಅವತ್ತು ರಾಹುಲ್ ಗಾಂಧಿ ಅವರು ಈ ಗಿಗ್ ವರ್ಕರ್ಸ್ಗಳಿಗೆ ಈ ರೀತಿ ಬಿಲ್ ಆಗಬೇಕಂತ ಹೇಳಿ ಅವರು ಇರ್ತಕ್ಕಂಥ ಕನಸು ಇವತ್ತು ಸರ್ಕಾರದ ಎಲ್ಲ ಸಚಿವರುಗಳು, ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು ಇರ್ಬೋದು ಅಥವಾ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರು ನಾವು ಹೋಗಿ ಡೆಲ್ಲಿಗೆ ಭೇಟಿಯಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಅವ್ರ ಕನಸಿದು ರಾಹುಲ್ ಗಾಂಧಿ ಅವರ ಕನಸು ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ನನ್ನ ಅವಧಿಯಲ್ಲಿ ಈ ಒಂದು ಬಿಲ್ಲು ವಿಶೇಷವಾಗಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಭಾಳ ಸಮರ್ಪಕವಾಗಿ ಆಗಿರ್ತಕ್ಕಂಥ ಬಿಲ್ಲನ್ನು ತಂದಿದ್ದೇವೆ. ಇನ್ನು ಮುಂದುಗಡೆ ಈ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ
ಇದು ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೆ ಇವತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೂ, ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೂ, ಉಪಮುಖ್ಯಮಂತ್ರಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದು ಹೇಳ್ತಿರೋದು ಚಂದ್ರಬಾಬು ನಾಯ್ಡು ಅವರು ನಾವು ಸಣ್ಣವರಿದ್ದಂಗೆ ನೋಡಿದ್ದೀವಿ. ಭಾಳ ಈ ದೇಶದ ಮುತ್ಸದ್ದಿ ರಾಜಕಾರಣಿಗಳು. ವಿ ಕ್ಯಾನ್ ಕನ್ಸಿಡರ್ ಮಿ ಇಸ್ ವೆರಿ ಪಾಯ್ನರ್ ಲೀಡರ್ ಇನ್ ದಿಸ್ ಕಂಟ್ರಿ. ಇವತ್ತು ಈ ರೀತಿ ಬೇಡಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇರತಕ್ಕಂಥ ಒಂದು ಇತಿಹಾಸ ಇದೆ. ಅದು ಮೊದಲಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ಇತಿಹಾಸ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ಇದೆ. ಇವತ್ತು ಅಲ್ಲಿ ಒಯ್ಯಬೇಕು, ಅಲ್ಲಿ ಜನರಿಗೆ ಅನುಕೂಲ ಮಾಡಬೇಕಂತಕ್ಕಂಥದ್ದು ಇದು ಸರಿಯಲ್ಲ. ಅವರು ಕೇಂದ್ರ ಸರ್ಕಾರ ಅವ್ರ ಕೈಲೇ ಇದೆ. ಇನ್ನೂ ಜಾಸ್ತಿ ಗ್ರಾಂಟ್ಗಳನ್ನ ತೊಗೊಂಡ್ಬಿಟ್ಟು ಬೇರೆ ರೀತಿಯಾದಂಥ ಏನೋ ಒಂದು ಮಾಡಿದರೆ ಅಲ್ಲಿ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿದ್ದ ಇರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ನ ತೊಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಇದರ ಖಂಡನೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ. ಈಗ ಅವ್ರು ಯಾಕೆ ಉಚ್ಚಾಟನೆ ಮಾಡಿದ್ದಾರೆ ನೀವು ಅವ್ರನ್ನ ಕೇಳಿ. ನಾವು ವಿಶೇಷವಾಗಿ ಅವ್ರೇನು ಉಚ್ಚಾಟನೆ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗೆ ಬಂದರೆ ನಾವು ಮನಸ್ಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತೀವಿ ವೈಯಕ್ತಿಕವಾಗಿ. ಅದು ಮುಂದುಗಡೆ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರುಗಳು, ಹೈಕಮಾಂಡ್ ಅವ್ರೇನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.